ರಾಜ್ಯ ರಾಜಕೀಯದ ಸುದ್ದಿ ಕೂಡ ಬಹಳ ದಿನಗಳಿಂದ ಈಗ ದೊಡ್ಡ ಮಟ್ಟದಲ್ಲಿ ಕಾವೇರ್ತಾ ಇದೆ. ಮುಂದಿನ ಚುನಾವಣೆಗೆ ಈ ಒಂದು ಮ್ಯಾಟರ್ ಅಥವಾ ಈ ಒಂದು ಸುದ್ದಿ, ಈ ಮುಸ್ಲಿಂ ವರ್ಸಸ್ ಮುಸ್ಲಿಂ ಆಗಿರ್ಬೋದು ಅಥವಾ ಮುಸ್ಲಿಂ ವರ್ಸಸ್ ಕಾಂಗ್ರೆಸ್ ಆಗಿರ್ಬೋದು, ಈ ವಿಚಾರವೇ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಚುನಾವಣಾ ವಸ್ತು ಆಗೋದ್ರಲ್ಲಿ ಯಾವ ಅನುಮಾನ ಇಲ್ಲ ಅಂತ ಸಾರಿ ಹೇಳುವಂಥ ಪ್ರಸಂಗ ಸದ್ಯಕ್ಕೆ ಬಂದೊದಗಿದೆ. ಅದಕ್ಕೆ ಪೂರಕವಾದಂಥ ನ್ಯೂಸ್ನ ನೋಡ್ತಾ ಹೋಗೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಿಜಕ್ಕೂ ಇದು ಕಾಂಗ್ರೆಸ್ಗೆ ಭಾರಿ ಶಾಕ್ ಕೊಡೋ ನ್ಯೂಸ್ ಅನ್ನೋದ್ರಲ್ಲಿ ಯಾವ ಅನುಮಾನವೇ ಇಲ್ಲ. ನೋ ಡೌಟ್, ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಮುಸ್ಲಿಂ ಸಮುದಾಯ ಅನ್ನುವ ಹಣೆಪಟ್ಟಿಗೆ ಕೊಡ್ಲಿ ಪೆಟ್ಟು ಬಿತ್ತ. ಮುಸ್ಲಿಂರನ್ನೇ ನಂಬಿಕೊಂಡಂತ ಕಾಂಗ್ರೆಸ್ಗೆ ನಿಜಕ್ಕೂ ಕೂಡ ಆಘಾತ ಆಗ್ತಾ ಇದೆಯಾ? ಕಾಂಗ್ರೆಸ್ ಬಗ್ಗೆ ಮುಸ್ಲಿಮರ ಅಭಿಪ್ರಾಯ ಏನು? ಕಾಂಗ್ರೆಸ್ಗೆ ಮುಸ್ಲಿಮರು ಮುಖ್ಯನಾ ಅಥವಾ ಮುಸ್ಲಿಮರಿಗೆ ಕಾಂಗ್ರೆಸ್ ಮುಖ್ಯನಾ? 2028ರ ಸಾರ್ವತ್ರಿಕ ಚುನಾವಣೆಗೆ ಕಾಂಗ್ರೆಸ್ಗೆ ಮುಸ್ಲಿಮರು ಮತ ಹಾಕ್ತಾರಾ ಅಥವಾ ಬರೆ ಹಾಕ್ತಾರಾ? ಈಗಲೇ ವಾರ್ನಿಂಗ್ ಕೊಡ್ತಾ ಮುಸ್ಲಿಂ ಸಮುದಾಯ. ಅಶ್ವವೇಗ ರಿಯಾಲಿಟಿ ಚೆಕ್ ನಲ್ಲಿ ಬಟಾ ಬಯಲಾಗಿದೆ ಸತ್ಯ. ಅದೇನು ಅಂತ ಮುಂದಿನ ಹಂತದಲ್ಲಿ ನೋಡ್ತಾ ಹೋಗೋಣ. ಒಟ್ನಲ್ಲಿ ಶಾಕಿಂಗ್ ಹೇಳಿಕೆಗಳನ್ನ ಕೊಡ್ತಾ ಬಂದಿದ್ದಾರೆ ಮುಸ್ಲಿಂ ಸಮುದಾಯದ ನಾಯಕರಷ್ಟೇ ಅಲ್ಲ, ಮುಸ್ಲಿಂ ಸಮುದಾಯದ ಪ್ರತಿಯೊಬ್ಬ ಮತದಾರನೂ ಕೂಡ. ಇಲ್ಲಿ ಈ ಬಾರಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣಾ ಕಣದಲ್ಲಿ ನಡೆದಂತ ಘಟನೆಗಳು ದೊಡ್ಡ ಮಟ್ಟದ ಸುದ್ದಿ ಆಗ್ತಾ ಇದೆ. ರಾಜ್ಯ ರಾಜಕೀಯದ ಚಿತ್ರಣವನ್ನ, ಅದರಲ್ಲೂ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಪಾಠ ಕಲಿಸೋ ನಿಟ್ಟಿನಲ್ಲಿ ಮುಸ್ಲಿಂ ಸಮುದಾಯದ ನಾಯಕರು ಕರೆ ಕೊಡ್ತಾ ಇದ್ದಾರಾ? ಹೀಗೆ ಹಲವು ಪ್ರಶ್ನೆಗಳು ಗರಿಗೆದರ್ತಾನೆ ಇದ್ದಾವೆ. ಕಾಂಗ್ರೆಸ್ ಅಂತ ಹೇಳಿದ ತಕ್ಷಣ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ದಲಿತರು ಎಲ್ಲ ಅವರ ಭದ್ರಕೋಟೆಯಲ್ಲಿ ಇದ್ರು ಅನ್ನುವ ಒಂದು ಹಣೆಪಟ್ಟಿ ಇತ್ತು. ಟ್ರ್ಯಾಕ್ ರೆಕಾರ್ಡ್ ಕೂಡ ಹಾಗೆ ಇತ್ತು. ಆದರೆ ಈ ಬಾರಿ ಯಾಕೋ ಎಲ್ಲ ಈಕ್ವೇಷನ್ಸ್, ಆ ಸಮೀಕರಣಗಳು ಅದಲಿ ಬದಲಿ ಆಗ್ತಾ ಇದ್ದಾವ ಅನ್ನೋದಕ್ಕೆ ಪೂರಕ ವಾತಾವರಣ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಅದರಲ್ಲಿ ಯಾವ ಅನುಮಾನ ಇಲ್ಲ. ಎಸ್, ಅಶ್ವವೇಗ ನ್ಯೂಸ್ನಲ್ಲಿ ಒಂದು ರಿಯಾಲಿಟಿ ಚೆಕ್ ನಡೆಸಿದಂಥ ಅಥವಾ ಆ ಮುಸ್ಲಿಂ ನಾಯಕರ ಆದಿಯಾಗಿ ಮುಸ್ಲಿಂ ಸಮುದಾಯದ ಮತದಾರರು ಏನು ಹೇಳ್ತಾ ಇದ್ದಾರೆ ನೋಡಿ. ಬರೀ ದಾವಣಗೆರೆ ದಕ್ಷಿಣದ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಂಥ ಆ ಟಿಕೆಟ್ ಗೊಂದಲ, ಮುಸ್ಲಿಮರ ಕಡೆಗಣನೆ ಅನ್ನುವ ವಿಚಾರ ರಾಜ್ಯ ರಾಜಕೀಯದಲ್ಲಿ ಯಾವ ರೀತಿ ಬಿಂಬಿತವಾಗ್ತಾ ಇದೆ. ಈ ರಿಲಿಜನ್ ಅನ್ನೋದು, ಸಮುದಾಯ ಅನ್ನೋದು ಅಥವಾ ಆ ಅಸ್ಮಿತೆ ಅನ್ನೋದು, ನಮ್ಮವರು ಅನ್ನೋದು ಯಾವ ರೀತಿ ರಿಸಲ್ಟ್ನ ಬದಲಿಸತ್ತೆ ಅಥವಾ ರಿಸಲ್ಟ್ನ ಬದಲಿಸಬಲ್ಲ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ ಅನ್ನೋದಕ್ಕೆ ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಇಂತಹ ಅನೇಕ ಘಟನೆಗಳಾಗ್ತಾ ಇರ್ತವೆ. ಸಾಮಾನ್ಯವಾಗಿ ನೋಡ್ತಾ ಇರ್ತೀರಿ, ಈ ಕೋಮು ಸಂವಾದ ಅಥವಾ ಕೋಮು ಸಂಘರ್ಷ ಅನ್ನುವ ಪ್ರಮುಖ ವಿಚಾರಗಳನ್ನು ಬಳಸಿಕೊಂಡು ಭಾವನಾತ್ಮಕವಾಗಿ ಚುನಾವಣೆ ಸಂದರ್ಭದಲ್ಲಿ ಎಲ್ಲರೂ ಅದನ್ನು ಅಸ್ತ್ರಗಳನ್ನಾಗಿ ಪ್ರಯೋಗ ಮಾಡ್ತಾ ಇರ್ತಾರೆ. ಹೀಗಾಗಿ ಚುನಾವಣೆ ಹತ್ರ ಬರ್ತಾ ಇದೆಯಲ್ಲ, ನಮ್ಮನ್ನು ಕಡೆಗಣಿಸ್ತಾ ಇದ್ದೀರಲ್ಲ, ಮಾಡ್ತೀವಿ ನೋಡಿ, ಬರೆ ಹಾಕ್ತೀವಿ ನೋಡು ಅನ್ನುವ ನಿಟ್ಟಿನಲ್ಲಿ ಸದ್ಯಕ್ಕೆ ಮುಸ್ಲಿಂ ಸಮುದಾಯದ ನಾಯಕರು ಈಗ ಕರೆ ಕೊಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಇದಕ್ಕೆ ಸಪೋರ್ಟಿವ್ ಆದಂಥ ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ ಹೋಗೋಣ. ಕಾಂಗ್ರೆಸ್ಗೆ ನಿಜಕ್ಕೂ ಕೂಡ ಬಿಗ್ ಶಾಕ್ ಕೊಡ್ತಾ ಇದ್ದಾರೆ ಮುಸ್ಲಿಮರು. ನಮಗ್ ಕಾಂಗ್ರೆಸ್ ಮುಖ್ಯ ಅಲ್ವೇ ಅಲ್ಲ ಅನ್ನುವ ಮಾತುಗಳನ್ನ ಸಾರಾಸಗಟಾಗಿ ಮಾಧ್ಯಮದ ಮುಂದೆ ಕ್ಯಾಮ್ರಾದ ಎದುರು ಹೇಳ್ತಾ ಇದ್ದಾರಲ್ವಾ. ಹಾಗಾದ್ರೆ ಇದರ ಹಿಂದೆ ಯಾರು ಕುಮ್ಮಕ್ ಕೊಡ್ತಾ ಇದ್ದಾರೆ? ಮುಸ್ಲಿಂ ನಾಯಕರೇ ನಮ್ಮ ಮುಖ್ಯ ಕಣ್ರಿ. ಪಕ್ಷಕ್ಕೆ ವ್ಯಕ್ತಿ ಮುಖ್ಯ ಅಲ್ಲ, ವ್ಯಕ್ತಿಗೆ ಪಕ್ಷ ಮುಖ್ಯ ಅಲ್ಲ. ಚಾಮರಾಜಪೇಟೆ ಮುಸ್ಲಿಮರಿಗೆ ಜಮೀರ್ ಅವರೇ ಮುಖ್ಯ. ಇದು ಪಾಯಿಂಟ್ ಟು ಬಿ ಕನ್ಸಿಡರ್ಡ್. ಮುಸ್ಲಿಮರನ್ನ ಕಡೆಗಣಿಸಿದ್ರೆ ಮುಂದಿನ ಚುನಾವಣೆಯಲ್ಲಿ ಪಾಠ ಕಲಿಸ್ತೀವಿ ಅಂತ ವಾರ್ನಿಂಗ್ ಕೊಟ್ಟಂಗೆ ಕಾಣ್ತಾ ಇದೆ ಮುಸ್ಲಿಂ ಸಮುದಾಯದವರು. ಕಾಂಗ್ರೆಸ್ಗೆ ನಿಜಕ್ಕೂ ಕೂಡ ದೊಡ್ಡ ಮಟ್ಟದ ಶಾಕ್ ಆಗೋದ್ರಲ್ಲಿ ಅನುಮಾನವೇ ಇಲ್ಲ. ಅಲ್ಪಸಂಖ್ಯಾತರು ಬಹುಸಂಖ್ಯಾತರ ಆಗ್ತಾ ಇದ್ದಾರೆ ಅನ್ನುವ ಸುಳಿವು ಕೂಡ ಅವರಿಗಿರುತ್ತೆ. ಹೀಗಿರುವಾಗ ಈ ಸ್ಟೇಟ್ಮೆಂಟ್ಸ್ಗಳನ್ನು ಯಾರೂ ಕಡೆಗಣಿಸೋ ಹಾಗಿಲ್ಲ. ಒಗ್ಗಟ್ಟಿನಲ್ಲಿ ಬಲವಿದೆ. ಹೀಗಾಗಿ ಕಾಂಗ್ರೆಸ್ ಬಿಕ್ಕಟ್ಟನ್ನು ಎದುರಿಸ್ತಾ ಇದೆಯಾ? ಮುಸ್ಲಿಂ ಸಮುದಾಯದ ಒಗ್ಗಟ್ಟು, ಬರೀ ನಮ್ಮ ಸಮುದಾಯದ ಪ್ರಬಲ ನಾಯಕರನ್ನ ಹೇಗೆ ಕಡೆಗಣಿಸ್ತೀರಿ, ಅವ್ರಿಗೆ ಅವಮಾನ ಆದರೆ ನಾವು ಸಹಿಸಲ್ಲ ಅನ್ನುವ ಮೆಸೇಜ್ನ ಈ ಮೂಲಕ ಕೊಡ್ತಾ ಇದ್ದಾರೆ. ಎಸ್, ಅದಕ್ಕೆ ಸಪೋರ್ಟಿವ್ ಪಾಯಿಂಟ್ಸ್ನ ನಾವು ನೋಡ್ತಾ ಹೋಗೋಣ. ಇದು ಬೆಂಗಳೂರಿನ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಮುಸ್ಲಿಂ ಮತದಾರರು ಹೇಳ್ತಾ ಇರುವಂತ ಮಾತು. ಲೆಟ್ಸ್ ಹ್ಯಾವ್ ಅ ಲುಕ್.
ದಾವಣಗೆರೆಯಲ್ಲಿ ಹೋಗಿ ನಮ್ಮ ಸಮುದಾಯಕ್ಕೆ ಏನು ಸಂದೇಶವನ್ನು ಕೊಡಬೇಕಾಗಿತ್ತು, ನೀವು ದಯವಿಟ್ಟು ಇಲ್ಲಿ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲುವಂತ ಕೆಲಸ ಮಾಡಿ. ನನಗೆ ಜವಾಬ್ದಾರಿಗಳು ಕೇರಳದಲ್ಲಿದೆ, ತಮಿಳುನಾಡಲ್ಲಿದೆ, ಪಶ್ಚಿಮ ಬಂಗಾಳದಲ್ಲಿದೆ, ಬಾಗಲಕೋಟೆಯಲ್ಲಿದೆ ಅಂತ ಹೇಳಿದ್ರು. ಅದರ ಎಫೆಕ್ಟ್ ಖಂಡಿತ ಆಗ್ತದೆ. ಕಾಂಗ್ರೆಸ್ ಖಂಡಿತ ಬಾಗಲಕೋಟೆಗೆ ಗೆಲ್ತದೆ, ಜಮೀರ್ ಅಹಮದ್ ಅವರ ಇಚ್ಛೆಯಂತೆ. ವ್ಯಕ್ತಿ ಮುಖ್ಯ ಅಲ್ಲ, ವ್ಯಕ್ತಿಗೆ ಪಕ್ಷನೂ ಮುಖ್ಯ ಅಲ್ಲ. ಆದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಪಕ್ಷಕ್ಕೆ ಜಮೀರ್ ಅಹಮದ್ ರವರು ತುಂಬಾ ಮುಖ್ಯ. ಯಾಕೆಂದ್ರೆ ಜಮೀರ್ ಅಹಮದ್ ರವರು ಒಬ್ಬ ವ್ಯಕ್ತಿಯಾಗಿ ಉಳಿದಿಲ್ಲ. ಜಮೀರ್ ಅಹಮದ್ ರವರು ಒಂದು ಶಕ್ತಿ, ನಮ್ಮ ಸಮುದಾಯದ ಶಕ್ತಿ. ಜಮೀರ್ ಅಹಮದ್ ರವರ ಒಂದೇ ಒಂದು ಒಕ್ಕಲಿನಿಂದ ಲಕ್ಷಾಂತರ ಜನ ಸೇರ್ತಾರೆ. ಅದು ಕಾಂಗ್ರೆಸ್ ಪಕ್ಷಕ್ಕೆ ಗೊತ್ತಿದೆ, ಅಲ್ಪಸಂಖ್ಯಾತರು ಗೊತ್ತಿದೆ. ನೋಡಿ, ಇಲ್ಲಿ ಇಷ್ಟು ದಿನ ಬಿಜೆಪಿ ಪಕ್ಷ ಮುಸಲ್ಮಾನರಿಗೆ, ಅಲ್ಪಸಂಖ್ಯಾತರಿಗೆ ಅವ್ರ ರಾಷ್ಟ್ರ ಪ್ರೇಮದ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ರು, ದೇಶ ಪ್ರೇಮದ ಪ್ರಶ್ನೆ ಮಾಡ್ತಾ ಇದ್ರು. ಆದ್ರೆ ಕಾಂಗ್ರೆಸ್ ಪಕ್ಷ ಇವತ್ತು ಕಾಂಗ್ರೆಸ್ ಪಕ್ಷದ ಬಗ್ಗೆ ನಮಗೆ ಪ್ರಶ್ನೆ ಮಾಡ್ತಾ ಇದೆ, ನೀವು ಎಷ್ಟು ನಿಯತ್ತಾಗಿದ್ದೀರಾ ಅಂತ. ಸ್ವತಂತ್ರ ಆದ ನಂತರ ಯಾವ್ದಾದ್ರು ಒಂದು ಸಮುದಾಯ ಬೆಳೆಸಿದ್ರೆ ಕಾಂಗ್ರೆಸ್ ಪಕ್ಷವನ್ನ ಅದು ಕಾಂಗ್ರೆಸ್ ಪಕ್ಷ ಮಾತ್ರ. ಆ ಅರಿವನ್ನ ಇಟ್ಕೊಂಡು ನಾನಂತೂ ಬಯಸ್ತೇನೆ, ಅಂತ ದುಸ್ಸಾಹಸಕ್ಕೆ ಕಾಂಗ್ರೆಸ್ ಕೈ ಹಾಕೋದಿಲ್ಲ. ಜಮೀರ್ ಅಹಮದ್ರನ್ನ ಕಳ್ಕೊಂಡಿದ್ದೆ ಆದ್ರೆ ಒಂದು ಶಕ್ತಿಯನ್ನ ಕಳ್ಕೋಬೇಕಾಗ್ತದೆ. ಬರುವಂತ 28ರ ಚುನಾವಣೆಗೆ ಇದರ ಪ್ರತಿಫಲ ಖಂಡಿತ ಅನುಭವಿಸ್ಬೇಕಾಗ್ತದೆ. ನೀವು ಕೇಳೋ ಪ್ರಶ್ನೆ ಆಗಿದೆ, ಮೊದಲು ಮೊಟ್ಟೆ ಮುಖ್ಯನಾ ಕೋಳಿ ಮುಖ್ಯನಾ ಅಂತ. ನಮ್ಗೆ ಈಗಿನ ಪರಿಸ್ಥಿತಿಯಲ್ಲಿ ಜಮೀರ್ ಅಹಮದ್ ರವರು ಮುಖ್ಯ. ಯಾಕೆಂದ್ರೆ 224 ಕ್ಷೇತ್ರಗಳಲ್ಲಿ ಜಮೀರ್ ಅಹಮದ್ ರವರು ತಮ್ಮದೇ ಆದ ವರ್ಚಸ್ಸಿದೆ. 224 ಕ್ಷೇತ್ರಗಳಲ್ಲಿ ಅಲ್ಪಸಂಖ್ಯಾತರು 50,000 ಜನಸಂಖ್ಯೆಗಿಂತ ಜಾಸ್ತಿ ಇರ್ತಕ್ಕಂಥ ಕ್ಷೇತ್ರಗಳು 50 ಕ್ಷೇತ್ರಗಳಿವೆ. ಅಲ್ಲಿ ಜಮೀರ್ ಅಹಮದ್ ರವರ ಪ್ರಭಾವ ಇದೆ. ನಿಮ್ಮ ಮೀಡಿಯಾದಲ್ಲೂ ಸಹ ಒಂದು ಸರ್ವೆ ಮಾಡಿದ್ರಿ, ಜಮೀರ್ ಅಹಮದ್ ಎಷ್ಟು ಶಕ್ತಿವಂತರಾಗಿದ್ದಾರೆ. 40 ಸ್ಥಾನಗಳನ್ನ ಜಮೀರ್ ಅಹಮದ್ ತಮ್ಮ ವರ್ಚಸ್ಸಿಂದ ಗೆಲ್ಲಿಸಬಹುದು ಅಂತ ತಮ್ಮಲ್ಲೇ ರಿಪೋರ್ಟ್ ಇದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಅಂತ ದುಸ್ಸಾಹಸ ಮಾಡೋದಿಲ್ಲ. ಹಾಗಾಗಿ ನಮ್ಗೆ ಪಕ್ಷಕ್ಕಿಂತ ವ್ಯಕ್ತಿ ಮುಖ್ಯ ಅಂತ ನಾನಂತೂ ಹೇಳಕ್ ಬಯಸ್ತೇನೆ. ದಾವಣಗೆರೆಯಲ್ಲಿ ಹೋಗಿ ನಮ್ಮ ಓಕೆ, ಈ ಮಾತನ್ನ ಕೇಳಿದ ನಂತರ ಒಂದು ಪ್ರಶ್ನೆ ಕೂಡ ಗರಿಗೆದರುತ್ತೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಚುನಾವಣೆ ಅನ್ನೋದು ಕೇವಲ ನೆಪವಾಯ್ತಾ ಅಥವಾ ಅಲ್ಲಿಂದನೇ ಶುರುವಾಯ್ತಾ? ಅವರ ಇಂಟೆನ್ಷನ್ಸ್ನ ಹೇಳೋಕ್ಕೊಂದು ಅನುಕೂಲ ಆಯಿತು ಅಂತ ಭಾವಿಸ್ತಾ ಇದ್ದಾರಾ ಅನ್ನುವ ಒಂದು ಪ್ರಶ್ನೆಗೆ ಇಂಬು ಕೊಡುವಂತೆ ಸದ್ಯದ ಬೆಳವಣಿಗೆಗಳು ನಡೀತಾ ಇದ್ದಾವೆ.